ದಿ ಚೈಲ್ಡ್ ಆ್ಯಂಡ್ ಅಡೋಲ್ಸೆಂಟ್ ಲೇಬರ್ ಆ್ಯಕ್ಟ್ 1986ನ ಸೆಕ್ಷನ್ 3ರ ಪ್ರಕಾರ ಯಾವುದೇ ಚೈಲ್ಡ್ ಅಂತಂದರೆ 14 ವರ್ಷದ ವಯಸ್ಸಿನ ಅಂದರೆ ಅದರೊಳಗಿರುವಂತಹ ವಯಸ್ಸಿನ ಒಂದು ಮನುಷ್ಯ ಜೀವಿಯನ್ನು ಮಗು ಅಂತ ಕರೆಯಲಾಗುತ್ತೆ. ಅಂತಹ ಮಗು ಯಾವುದೇ ರೀತಿಯ ಅಕ್ಯುಪೇಷನ್ ಮಾಡೋ ಹಾಗಿಲ್ಲ ಮತ್ತು ಯಾವುದೇ ರೀತಿಯ ಪ್ರೊಸೆಸ್ನಲ್ಲಿ ಎಂಪ್ಲಾಯ್ ಆಗಿ ಕೆಲಸವನ್ನು ಮಾಡೋ ಹಾಗಿಲ್ಲ. ಈ ಸೆಕ್ಷನ್ ಮಗು ಎಂಪ್ಲಾಯ್ ಆಗಿ ವರ್ಕ್ ಮಾಡೋದನ್ನು ಪ್ರೊಹಿಬಿಟ್ ಮಾಡುತ್ತೆ. ಆದರೆ ಸಬ್ಸೆಕ್ಷನ್ 2ರಲ್ಲಿ ಕೆಲವು ಎಕ್ಸೆಪ್ಷನ್ಸ್ಗಳಿವೆ. ಈ ಎಕ್ಸೆಪ್ಷನ್ನ ಪ್ರಕಾರ ಮಗು ತನ್ನ ಸ್ಕೂಲ್ ಅವರ್ಸ್ ಮುಗಿದ ಮೇಲೆ ಅಥವಾ ವೆಕೇಷನ್ಸ್ಗಳಲ್ಲಿ ಹಜಾರ್ಡಸ್ ಅಕ್ಯುಪೇಷನ್ಸ್ಗಳನ್ನು ಅಥವಾ ಪ್ರೊಸೆಸಸ್ಗಳನ್ನು ಹೊರತುಪಡಿಸಿ ಕುಟುಂಬಕ್ಕೆ ಮತ್ತು ಫ್ಯಾಮಿಲಿಯ ಎಂಟರ್ಪ್ರೈಸಸ್ಗೆ ಹೆಲ್ಪನ್ನು ಮಾಡ್ಬೋದು. ಇಲ್ಲಿ ಹೆಲ್ಪ್ ಮಾಡ್ಬೋದು ಅಂತ ಹೇಳುತ್ತೆ, ಆದರೆ ಎಂಪ್ಲಾಯ್ ಆಗಿ ವರ್ಕ್ ಮಾಡೋದಕ್ಕೆ ಅನುಮತಿ ಇಲ್ಲ ಇಲ್ಲೂ ಕೂಡ. ಆಮೇಲೆ ಮಗು ಆಡಿಯೋ ವಿಜುವಲ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗಳಲ್ಲಿ ಒಬ್ಬ ಆರ್ಟಿಸ್ಟ್ ಆಗಿ, ಅಂದರೆ ಇದರಲ್ಲಿ ಅಡ್ವರ್ಟೈಸ್ಮೆಂಟ್, ಫಿಲ್ಮ್ಸ್, ಟೆಲಿವಿಷನ್ ಸೀರಿಯಲ್ಸ್ ಅಥವಾ ಇನ್ಯಾವುದೇ ರೀತಿಯ ಎಂಟರ್ಟೈನ್ಮೆಂಟ್ ಇರುವಂತಹ ಪ್ರೋಗ್ರಾಮ್ಸ್ಗಳು ಅಥವಾ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗಳಲ್ಲೂ ಕೂಡ ಭಾಗವಹಿಸಬಹುದು. ಆದರೆ ಸರ್ಕಸ್ನಲ್ಲಿ ಭಾಗವಹಿಸುವ ಹಾಗಿಲ್ಲ. ಆಮೇಲೆ ಇಲ್ಲೂ ಕೂಡ ಕೆಲವು ಕಂಡೀಷನ್ಸ್ಗಳನ್ನು ಪ್ರಿಸ್ಕ್ರೈಬ್ ಮಾಡಲಾಗಿದೆ ಮತ್ತು ಸೇಫ್ಟಿ ಮೆಜರ್ಸ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ಆ್ಯಕ್ಟ್ ಹೇಳುತ್ತದೆ. ಮತ್ತು ಈ 2 ಎಕ್ಸೆಪ್ಷನ್ಸ್ಗಳಿಂದ ಮಗುವಿನ ಶಿಕ್ಷಣದ ಮೇಲೆ ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಆಗಬಾರ್ದು. ಅದನ್ನು ಗಮನದಲ್ಲಿಟ್ಟುಕೊಂಡು ಈ 2 ಎಕ್ಸೆಪ್ಷನ್ಸ್ಗಳಲ್ಲಿ ಮಗು ಕೆಲಸವನ್ನ ಮಾಡಬಹುದು. ಆಮೇಲೆ ಈ ಸೆಕ್ಷನ್ನ ಪ್ರಕಾರ ಫ್ಯಾಮಿಲಿ ಅಂತಂದ್ರೆ ಆ ಮಗುವಿನ ಜೊತೆ ರಿಲೇಷನ್ ಅನ್ನು ಹೊಂದಿರಬೇಕು. ಫ್ಯಾಮಿಲಿಯಲ್ಲಿ ಆ ಮಗುವಿನ ತಾಯಿ, ತಂದೆ, ಬ್ರದರ್, ಸಿಸ್ಟರ್, ತಂದೆಯ ಸಿಸ್ಟರ್ ಅಥವಾ ಬ್ರದರ್ ಆಗಿರ್ಬೋದು, ತಾಯಿಯ ಸಿಸ್ಟರ್ ಅಥವಾ ಬ್ರದರ್ ಆಗಿರ್ಬೋದು. ಸೊ ಇದೆಲ್ಲ ಕೂಡ ಒಂದು ಫ್ಯಾಮಿಲಿ ಆಗುತ್ತೆ. ಈ ಫ್ಯಾಮಿಲಿಗೆ ಆ ಮಗು ಹೆಲ್ಪ್ ಮಾಡ್ಬೋದು. ಸೊ ಅದೇ ರೀತಿ ಫ್ಯಾಮಿಲಿ ಎಂಟರ್ಪ್ರೈಸಸ್ ಅಂದ್ರೆ ಈ ಒಂದು ಫ್ಯಾಮಿಲಿ ಯಾವುದೇ ವರ್ಕ್ ಅನ್ನ ಮಾಡ್ತಾ ಇದ್ರೆ, ಪ್ರೊಫೆಷನ್ ಅನ್ನ ಮಾಡ್ತಾ ಇದ್ರೆ, ಅಥವಾ ಯಾವುದೇ ಮ್ಯಾನುಫ್ಯಾಕ್ಚರಿಂಗು ಅಥವಾ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ಅದನ್ನ ಫ್ಯಾಮಿಲಿ ನಡೆಸ್ತಾ ಇದ್ರೆ ಅದನ್ನ ಫ್ಯಾಮಿಲಿ ಎಂಟರ್ಪ್ರೈಸಸ್ ಅಂತ ಹೇಳ್ಬೋದು. ಅಲ್ಲಿ ಬೇರೆಯವರು ಕೂಡ ಕೆಲಸ ಮಾಡ್ಬೋದು, ಕಂಪ್ಲೀಟ್ ಆಗಿ ಮಾಡಬಾರ್ದಂತೇನಿಲ್ಲ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಆರ್ಟಿಸ್ಟ್ ಅಂತಂದ್ರೆ ಮಗು ತನ್ನ ಹಾಬಿ ಆಗಿ ಅಥವಾ ಪ್ರೊಫೆಷನ್ ಆಗಿ, ಅಂದ್ರೆ ಆಕ್ಟರ್, ಸಿಂಗರ್, ಸ್ಪೋರ್ಟ್ಸ್ ಪರ್ಸನ್ ಅಥವಾ ಇನ್ಯಾವುದೇ ಆಕ್ಟಿವಿಟಿಯನ್ನ ಹಾಬಿ ಆಗಿ ಪ್ರೊಫೆಷನ್ ಆಗಿ ಮಾಡ್ತಾ ಇದ್ರೆ ಅಂತಹ ಮಗುವನ್ನ ಆರ್ಟಿಸ್ಟ್ ಅಂತೇಳಿ ಕರೆಯಲಾಗುತ್ತೆ. ಅಂತಹ ಇಂಡಸ್ಟ್ರಿಗಳಲ್ಲೂ ಕೂಡ ಮಗು ವರ್ಕ್ ಅನ್ನ ಮಾಡಬಹುದು. ಆದ್ರೆ ಶಿಕ್ಷಣಕ್ಕೆ ಎಫೆಕ್ಟ್ ಆಗಬಾರ್ದು, ಆ ಮಗುವಿನ ಹೆಲ್ತ್ಗೆ ಎಫೆಕ್ಟ್ ಆಗಬಾರ್ದು.